ಹಲೋ ನಮಸ್ಕಾರ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಸ್ಟೇಕ್ರಾಫ್ಟ್ IAS ಅಕಾಡೆಮಿ. ನಾವು ಇವತ್ತು 2025 ಪ್ರಮುಖ ಪ್ರಶಸ್ತಿಗಳು ಮತ್ತು ವಿಜೇತರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ. ನೋಬೆಲ್ ಶಾಂತಿ ಪ್ರಶಸ್ತಿ ಅನ್ನುವಂಥದ್ದು ಪ್ರತಿ ವರ್ಷ ಶಾಂತಿಗಾಗಿ ಹೋರಾಡಿದಂಥ ವ್ಯಕ್ತಿಗಳಿಗೆ ನೀಡುವಂಥ ಪ್ರಶಸ್ತಿಯಾಗಿದೆ. ಸೊ ಇದನ್ನು ನಾರ್ವೇಜಿಯನ್ ನೋಬೆಲ್ ಸಮಿತಿ ಅನ್ನುವಂಥದ್ದು ಪ್ರತಿ ವರ್ಷ ನೀಡುತ್ತೆ. ಸೊ 2025 ಮರಿಯಾ ಕೊರಿನಾ ಮಚಂಡ ಅನ್ನೋರು ವೆನಿಜುಲಾ ದೇಶದವ್ರಿಗೆ ಈ ಪ್ರಶಸ್ತಿ ಲಭಿಸಿದೆ. ಕಾರಣ ಏನಪ್ಪ ಅಂದರೆ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ನಡೆಸಿದಂಥ ಹೋರಾಟಕ್ಕಾಗಿ ಈ ನೋಬೆಲ್ ಶಾಂತಿ ಪ್ರಶಸ್ತಿ ಅನ್ನುವಂಥದ್ದು ಈ ಮರಿಯಾ ಅವರಿಗೆ ದೊರಕಿದೆ. ಅದೇ ರೀತಿ ಎರಡನೇ ನೋಡೋದಾದರೆ ರೋಮನ್ ಮ್ಯಾಗ್ಸೆಸ್ ಅವಾರ್ಡ್ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಭಾರತದ ಒಂದು ಸಂಸ್ಥೆಗೆ ಸಿಕ್ಕಿರುವಂಥದ್ದು ಹೆಮ್ಮೆಯ ವಿಚಾರ. ಸೊ ಇದ್ರ ಉದ್ದೇಶ ಏನಪ್ಪ, ಈ ರೋಮನ್ ಮ್ಯಾಗ್ಸೆಸ್ ಅವಾರ್ಡ್ ಏನಕ್ಕಾಗಿ ನೀಡ್ತಾರಪ್ಪ ಅಂದರೆ, ಸೊ ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನಕ್ಕಾಗಿ ನೀಡುವಂಥ ಅವಾರ್ಡ್ ಇದು. ಓಕೆ, ಇದನ್ನು 2025 ಎಜುಕೇಟ್ ಗರ್ಲ್ಸ್ ಅನ್ನೋ ಸಂಸ್ಥೆ, ಭಾರತ ಸಂಸ್ಥೆ ಪಡೆದಿದೆ. ಆಗಲೇ ಹೇಳಿದಾಗೆ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಇದಾಗಿದೆ. ತದನಂತರ ಮೂರನೇದು ಗಮನಿಸೋದಾದರೆ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ. ಈ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಅನ್ನೋದು ಸಿನಿಮಾ ರಂಗದಲ್ಲಿ ಜೀವಮಾನ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರಶಸ್ತಿ. ಸೊ ಈ ಬಾರಿ 2023 ಅಂದರೆ 2023 2025 ನೀಡಿದ್ದಾರೆ. ಸೊ ಇದು ಮೋಹನ್ ಲಾಲ್ ಮಲಯಾಳಂನ ಹೀರೋ ಮೋಹನ್ ಲಾಲ್ ಅವರಿಗೆ ಲಭಿಸಿದೆ. ಸೊ ಇದನ್ನು 71ನೇ ರಾಷ್ಟ್ರೀಯ ಸಿನಿಮಾ ಮಹೋತ್ಸವದಲ್ಲಿ ಈ ಪ್ರಶಸ್ತಿನ ಮೋಹನ್ ಲಾಲ್ ಅವರಿಗೆ ನೀಡಲಾಗಿದೆ. ನಾಲ್ಕನೇದು ನೋಡೋದಾದರೆ VK ಗೋಕಾಕ್ ಪ್ರಶಸ್ತಿ. VK ಗೋಕಾಕ್ ಪ್ರಶಸ್ತಿನ ಭಾರತೀಯ ವಿದ್ಯಾಭವನ ಮತ್ತು ವಿನಾಯಕ್ ಗೋಕಾಕ್ ನ್ಯಾಯ ಟ್ರಸ್ಟ್ ಅವರು ನೀಡುವಂಥ ಪ್ರಶಸ್ತಿ. 2025 ಆನಂದ್ V ಪಟೇಲ್ ರವರು ಈ ಪ್ರಶಸ್ತಿಗೆ ಭಾಜನ. ಅದೇ ರೀತಿ ಐದನೇದು ನೋಡೋದಾದರೆ ಮಿಸಸ್ ಯೂನಿವರ್ಸ್. ಈ ಮಿಸ್ ಯೂನಿವರ್ಸು ಅಂತ 2-3 ಬರುತ್ತೆ. ಸೊ ಕನ್ಫ್ಯೂಸ್ ಆಗಬಾರ್ದು ನೀವು. ಸೊ ಮಿಸಸ್ ಯೂನಿವರ್ಸ್ ಅನ್ನೋವಂಥದ್ದನ್ನು ಶರೀ ಸಿಂಗ್ ಅಂತವರು ಈ ಸರಿ ಭಾಜನರಾಗಿದ್ದಾರೆ. ಸೊ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಇವರಾಗಿದ್ದಾರೆ. ಸೊ ಇದು ರೀಸೆಂಟಾಗಿ ನಡೆದಂಥ ಫಿಲಿಪೈನ್ಸ್ ದೇಶದ ಮನೀಲಾ ಎಂಬಲ್ಲಿ ಇದು ಆ್ಯಕ್ಚುಲಿ ಅವಾರ್ಡ್ ಸೆರೆಮನಿ ನಡೀತು. ಸೊ ಅಲ್ಲಿ ಇವರು ಈ ಪ್ರಶಸ್ತಿಗೆ ಅದೇ ರೀತಿ ಮಿಸ್ ಯೂನಿವರ್ಸ್ ಇಂಡಿಯಾ 2025 ವಿಜೇತರಾದಂಥವರು ಮಾಣಿಕಾ ವಿಶ್ವಕರ್ಮ, ಜೈಪುರ್ ರಾಜಸ್ಥಾನದವರು ಇವರು. ಸೊ ಇವರು ಮಿಸ್ ಯೂನಿವರ್ಸ್ ಇಂಡಿಯಾ 2025 ಪ್ರಶಸ್ತಿಗೆ ಭಾಜನರಾದರು. ಅದೇ ರೀತಿ ಮಿಸ್ ವರ್ಲ್ಡ್ ಇದರಲ್ಲಿ ಒಪಲಾ ಸ್ವಚ್ಛತಾ ಚೌಕ್ಸಿಂಗ್ ಥೈಲ್ಯಾಂಡ್ ಅವರು ಈ ಮಿಸ್ ವರ್ಲ್ಡಲ್ಲಿ 2025 ವಿಜೇತರಾದಂಥವ್ರು. ತದನಂತರ 8ನೇದು 58ನೇ ಜ್ಞಾನಪೀಠ ಪ್ರಶಸ್ತಿ. ಸೊ 58ನೇದು. ಸೊ 59 ಸಹ ಈ ಸರಿ ನೀಡಲಾಗಿದೆ. ಸೊ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿಜೇತರು ಬಂದ್ಬಿಟ್ಟು ಗುಲ್ಜಾರ್ ಅಂಡ್ ಜಗದ್ಗುರು ರಾಮಚಂದ್ರಾಚಾರ್ಯ ಅವರು ಈ ಸರಿ 58ನೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರು. ಇದನ್ನು ನೀಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಭಾರತೀಯ ಜ್ಞಾನಪೀಠ ಸಂಸ್ಥೆಯಾಗಿದೆ. ಅದೇ ರೀತಿ 59ನೇದು ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಟ್ಟು ವಿನೋದ್ ಕುಮಾರ್ ಶುಕ್ಲಾ ಛತ್ತೀಸ್ಗಢ ಅವರು ತೊಗೊಂಡ್ರು. ಸೇಮ್ ಅದೇ ಇದನ್ನು ನೀಡುವಂಥವರು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುತ್ತದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂತ ನೋಡೋಕೆ ಬಂದಾಗ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಸೊ ಯಾರು ನೀಡಿದರು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ಈಸಿ ಆಗಲಿ ಅಂತ ಇದು ಅನುವಾದ ಮಾಡಿದಂಥವ್ರು ದೀಪಾ ಬಸ್ತಿ ಅಂತ. ವಿಶೇಷವಾಗಿ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಮಹಿಳೆ ಇವರಾಗಿದ್ದಾರೆ. ಸೊ ಇವ್ರ ಹೆಸರನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.